ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣ ಅವರು ಫೋನದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಹೇಳಿ ಸರ್. ನಮ್ಮ ಹೋರಾಟ ಮುಂದೆ ಹೇಗಿರುತ್ತೆ ಅಂತ ಇಷ್ಟೆಲ್ಲ ಕೇಳಿದ್ರು ಕೂಡ ಈ ಮನುಷ್ಯನಿಗೆ ಒಂದು ಸಾರಿ, ಒಂದು ಕ್ಷಮೆ ಅನ್ನೋ ಪದ ಬರ್ತಿಲ್ವಲ್ಲ. ದುರಹಂಕಾರದ ಪರಮಾವಧಿ ಸರ್ ಇದು, ಮೊಂಡುತನ. ಇನ್ನೊಂದೇನೋ ಅಂದ್ರೆ ಅಷ್ಟು ಪ್ರಬುದ್ಧತೆ ಇರ್ತಕ್ಕಂಥ ನಟ, ಹಿರಿಯ ನಟ, ಅಷ್ಟು ವರ್ಷದಿಂದ ಎಲ್ಲಾ ರಾಜ್ಯಗಳಲ್ಲೂ ತಮ್ಮ ಒಂದು ಒಂದು ನಡತೆಯ ಮುಖಾಂತರ ಅದೇನ್ ಹೇಳ್ತಾರ ಅದನ್ನ ಹೇಳಬಾರ್ದು, ಅಷ್ಟು ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಬ್ಬ ನಟನಿಗೆ ತಾನು ಮಾಡಿರೋದು ತಪ್ಪು ಅನ್ನೋದು ಗೊತ್ತಾಗಿಯೂ ಕೂಡ ತನ್ನ ಕ್ಷಮೆ ಕೇಳಬೇಕು ಅಂತ ಒಂದು ಅರಿವಿಲ್ಲದೆ ದುರಹಂಕಾರ ಮೆರಿತಾ ಇರೋದ್ರಿಂದ ನನ್ನ ಪ್ರಕಾರ ಸರ್, ಇನ್ನು ಅವ್ರು ಕರ್ನಾಟಕಕ್ಕೆ ಬರೋದೇ ಕಷ್ಟ ಅನ್ಸುತ್ತೆ ನನಗೇನೋ. ಅವರೇ ಬರಬಾರ್ದು ಇನ್ನು. ಇಷ್ಟು ಅವ್ರಿಗೆ ಸ್ವಾಭಿಮಾನ, ನಿಜಕ್ಕೂ ಅವ್ರಿಗೆ ಆತರ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವರೇ ಬರಬಾರ್ದು ಇಲ್ಲಿಗೆ. ಫಿಲ್ಮ್ ಬಿಟ್ಬಿಡಿ, ನಾನು ಹೇಳ್ತಾ ಇರೋದು. ಆದ್ರೆ ಇವತ್ತು ಕೋರ್ಟ್, ನ್ಯಾಯಾಲಯ ಹೇಳಿರ್ತಕ್ಕಂಥ ಮಾತು, ನ್ಯಾಯಾಲಯಕ್ಕೂ ಗೌರವ ಕೊಡದೇನೆ ನಾನು ದುರಹಂಕಾರ ಮೆರಿತೀನಿ ಅಂತಂದ್ರೆ ಇಂಥ ಅಯೋಗ್ಯರು, ಇಂಥ ದುರಹಂಕಾರಿಗಳಿಗೆ ಏನ್ ಹೇಳ್ಬೇಕು? 5ನೇ ತಾರೀಕಂತೂ ಮುಗಿದ್ ಬಿಡಿ. ಅವ್ರ ಚಿತ್ರಕ್ಕೂ ಕರ್ನಾಟಕಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಒಟ್ಟಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರ ತಾಕತ್ ಏನು ಅನ್ನೋದು ಅರಿವು ಅವ್ರಿಗಾಗಿದೆ. ಮತ್ತೆ ಕನ್ನಡಿಗರು, ನಮ್ಮೆಲ್ಲಾ ಕನ್ನಡಿಗರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡಕ್ಕೆ, ಕರ್ನಾಟಕಕ್ಕೆ ಅದಕ್ಕಿಂತಲ್ಲ ದೊಡ್ಡದು ನೀವು ಅಲ್ಲ, ನಿಮ್ ಚಿತ್ರನೂ ಅಲ್ಲ ಅನ್ನೋದು ಸಂದೇಶವನ್ನು ಕೊಟ್ಟಿದ್ದಾರೆ ಸರ್. ಇದು ಬಹಳ ಖುಷಿಯ ವಿಚಾರ. ಇವರು ಕನ್ನಡಕ್ಕೆ ಅವಮಾನ ಮಾಡಿದ್ರು ಅನ್ನೋ ಮಾತು ಮಾತ್ರ ಅಲ್ಲ, ಈ ಸಿನಿಮಾ ಏನಿದೆ, ಈ ಸಿನಿಮಾ ಕನ್ನಡದಲ್ಲಿ ಡಬ್ಬೆ ಆಗಿಲ್ಲ. ಯಾವುದು ಮಲಯಾಳಮ್ಮು, ತೆಲುಗು, ಹಿಂದಿ, ತಮಿಳು ಈ ಭಾಷೆಗಳಲ್ಲಿ ಡಬ್ಬ ಆಗಿದೆ. ನಮ್ಮಲ್ಲಿ ಇವ್ರು ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾಗ ಅಂಥ ಭಾಷೆ ಸಿನಿಮಾಗಳನ್ನು ನಾವು ಯಾಕೆ ನೋಡಬೇಕು ಅಂತ ಒಂದು ವೇಳೆ ಆದರೂ ಕೂಡ ಅಲ್ಲ. ನನ್ನ ಪಾಯಿಂಟ್ ಇಷ್ಟೇ ಸರ್, ನಾನು ಹೇಳ್ತಾ ಇರೋದು, ಇಲ್ಲಿ ತುಂಬಾ ಜನ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಿಮ್ಮ ವಾಹಿನಿ ನೋಡ್ತಾ ಇರ್ತಾರೆ. ಒಂದು ಕ್ಷಮೆಗೆ ನಾವ್ಯಾಕೆ ಬೇಡ್ಕೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬೇಕಾ ಬಂದ್ ಕೇಳ್ತಾನೆ ಇಲ್ಲ ಬೇಡ್ಕೊಂಡ ನಂತರ ಅವ್ರು ಕ್ಷಮೆ ಕೇಳಿದ್ರೆ ಅದನ್ನ ನಾವು ಹೇಗೆ ಎಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಂತ ನನ್ನನ್ನು ಕೇಳಿದ್ರೆ ಸರ್, ಆತನ ಕ್ಷಮೆ ಈಗ ಅರ್ಹ ಅಲ್ಲ ಸರ್. ಇದು ಒಂದೆರಡು ದಿನದಲ್ಲಿ ಆ ಘಟನೆ ನಡೆದು ಒಂದೆರಡು ದಿನದಲ್ಲಿ ಆತನಿಗೆ ಅರಿವು ಬಂದಾಗ ಕೇಳಿದ್ರೆ ಅದು ಕಾಳಜಿ, ನಿಜವಾದ ಒಂದು ಆಲೋಚನೆಯಿಂದ ಕೇಳಿರೋದು ಅಂತ ಅನ್ಬೋದಿತ್ತು. ಬಟ್ ಈಗ ಹಂಗ ಬರಲ್ಲ. ಅದು ತನ್ನ ಬಿಸಿನೆಸ್ಗೋಸ್ಕರ ಕೇಳಿದ್ರೆ ಈಗ ಒಂದು ಬಿಸಿನೆಸ್ಗೋಸ್ಕರ ಕೇಳ್ಬೋದು ಅಷ್ಟೇ. ಅದನ್ನ ನಾವೆಲ್ಲರೂ ಅಷ್ಟೇನಿಂದ ನೀವು ಕೇಳಿ ಅಂತ ತಂದ್ಕೊಂಡು ಆತ ಕ್ಷಮೆ ಕೇಳ್ದ. ಅವನ್ ಯಾರು ನಮ್ಗೆ ಕ್ಷಮೆ ಕೇಳೋದಕ್ಕೆ? ಅವನಿನ್ ನಮ್ಗೇನು? ನಾವು ಬೇಡ ಅಂತಂದ್ ಹೇಳಿದ್ಮೇಲೆ ಬೇಡ ಅಷ್ಟೇ. ಅವರು ಈ ಒಂದು ಡಿಸಿಷನ್ಗೆ ಕಾಸು ಬರುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದಾಗ ಯಾವನೋ ಬರ್ತಾನೆ ಸರ್, ತಮಿಳು ನನಗೆ ಗೌರವ ಇದೆ, ನನಗೆ ಅದ್ರ ಬಗ್ಗೆ ಬಹಳ ಇದಿದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ ಹೇಳಕ್ಕೆ ಯಾರು ಬೇಕು? ಇವರೇ ಬೇಕಾ ಸರ್? ಇವೆಲ್ಲ ಅದೇನೋ ಅಂತಾರಲ್ಲ, ಇವತ್ತು ಎಷ್ಟೋ ಜನ ನಾವು ಚಿಕ್ಕಪೇಟೆ ಅಥವಾ ಬೇರೆ ಬೇರೆ ಭಾಗ ಈ MG ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಕನ್ನಡ ಫಲಕಗಳು ಹಾಕಿರ್ತಾರೆ ದೊಡ್ಡದಾಗಿ. ಅವ್ರೇನ್ ಪ್ರೀತಿಯಿಂದ ಹಾಕಿರೋದಲ್ಲ, ಈ ವಲಸಿಗರು ನಮ್ಮ ಹೋರಾಟಗಾರರಿಗೆ ಎದುರ್ಕೊಂಡು ಹಾಕಿರೋದು ಕನ್ನಡನ. ಹಂಗೆ ಇವರು ತನ್ನ ವ್ಯಾಪಾರಕ್ಕೆ ಅಂದ್ರೆ ನನಗೆ ಬರಾಂತ ಒಂದ್ 20-30 ಕೋಟಿ ಕರ್ನಾಟಕದಿಂದ ತಪ್ಪುತ್ತಲ್ಲ ಅಂತ ಅನ್ಕೊಂಡು ಈತ ಕ್ಷಮೆ ಕೇಳ್ಬೇಕು ಅಂತ ಬರ್ಬೋದೇ ಹೊರತು ನನ್ನ ಪ್ರಕಾರ ಕ್ಷಮೆ ಕೇಳಿದ್ರು ಈತನ ಚಿತ್ರಕ್ಕೆ ಅವಕಾಶ ಕೊಡಬಾರ್ದು. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.